ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಈ ಥರ ಚುರುಮುರಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರ್ಸಕ್ಕೆ ಬಂದೀನಿ. ನೋಡಿರಿ, ಇದಕ್ಕೆ ಗ್ಯಾಸ್ ಬೇಡ ಮತ್ತು ಒಗ್ಗರಣೆನೂ ಬೇಡ. ಸಿಂಪಲ್ಲಾಗಿ ನಾವು ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಚು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಬರೀ ಅದಕ್ಕೆ ಒಂದು ಸೇರು 1/4 ಪೌನಷ್ಟು ನಾನು ಮಂಡಕ್ಕಿ ತೊಗೊಂಡೇನಿ. ನೆಕ್ಸ್ಟ್ ಎಣ್ಣೆ ಹಾಕ್ಕೋಬೇಕ್ರಿ. ಆಮೇಲೆ ಈರುಳ್ಳಿ, ಟೊಮೆಟೊ ಮತ್ತು ಕರಿಬೇವು ಈಗ ಹಾಕ್ಕೊಳ್ರಿ. ಕೊತ್ತಂಬರಿ ಲಾಸ್ಟಿಗೆ ಹಾಕ್ಕೋಬೇಕು. ನೋಡಿರಿ, ಈಗ 1 ಸೇರು ಮಂಡಕ್ಕಿಗೆ ಈರುಳ್ಳಿ, ಟೊಮೆಟೊ ಹಾಕೊಂಡ್ರೆ ಆಮೇಲೆ ಶೇಂಗಾಕಾಳು ಕರೆದು ಇಟ್ಕೊಂಬಿಡಿ. ಒಂದು ಸ್ವಲ್ಪ ಕರೆದು ಇಟ್ಕೊಂಬಿಡಿ. ಎಣ್ಣೆಯಲ್ಲಿ ಶೇಂಗಾಕಾಳು ಕರೆದು ಇಟ್ಕೊಂಡಿದ್ದೆ ನಾನು. ಶೇಂಗಾಕಾಳು ಹಾಕತ್ತೀನಿ. ಇದಕ್ಕೆ ಸಾಂಬಾರು ಪುಡಿ ಮತ್ತು ಅರ್ಶಿಣ ಪುಡಿ, ಖಾರ ಪುಡಿ, ಉಪ್ಪು, ಸಕ್ಕರೆ ಇಷ್ಟ ನೋಡಿರಿ. ಯಾರ್ಯಾರ ಮನೆಗೆ ನೆಂಟರು ಬಂದ್ರೆ ಬೇಗ ಹೆಂಗಪ್ಪ ಒಗ್ಗರಣೆ ಮಾಡಿ ಚುರುಮುರಿ ಹಚ್ಚೋದು ಅಂತ ಅನ್ಕೋಬೇಡ್ರಿ. ಇಷ್ಟು ಜಲ್ದಿ ಆಕತಿ ಅಂದರೆ ಮತ್ತು ಅಷ್ಟೇ ರುಚಿ ಬರ್ತಾವೆ ಮಂಡಕ್ಕಿ. ಭಾಳ ಟೇಸ್ಟ್ ಬರ್ತಾವೆ ಮಂಡಕ್ಕಿ. ನೋಡಿರಿ, ಟ್ರೈ ಮಾಡಿರಿ. ನಮ್ಮ ಸೈಡ್ ಜಾಸ್ತಿ ನಾವು ಮಂಡಕ್ಕಿ ಅಂತಲೇ ಕರಿತೇವೆ ಫ್ರೆಂಡ್ಸ್. ಮತ್ತು ಇದೇನು ಅಕ್ಕ ಚುರುಮುರಿ ಅಂತಾರೆ, ಮಂಡಕ್ಕಿ ಅಂತಾರೆ. ನಮ್ಮ ಸೈಡ್ ಜಾಸ್ತಿ ಮಂಡಕ್ಕಿ ಅಂತಲೇ ಕರೀತಾರೆ ಮತ್ತು ಚುರುಮುರಿ ಅಂತಲೂ ಕರೀತಾರೆ. ನಾವು ಜಾಸ್ತಿ ಕರೆಯೋದು ಮಂಡಕ್ಕಿ ಅಂತಲೇ. ಇವಾಗ ನೋಡಿರಿ, ನಾನು ಎಲ್ಲ ಮಸಾಲಾನ ಹಾಕ್ಕೊಂಡೇನೆ. ನೀಟಾಗಿ ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಚಮಚ ತೊಗೊಂಡು ಎಲ್ಲ ಮಂಡಕ್ಕಿಗೆ ಅದು ಏನು ನಾವು ಹಾಕಿರ್ತೇವಲ್ಲ ಸಾಮಾನು ಹತ್ಕೋಬೇಕು ನೋಡಿರಿ. ಭಾಳ ಆ ಮಂಡಕ್ಕಿಗಿಂತ ಈ ಮಂಡಕ್ಕಿನ ಟೇಸ್ಟ್ ಹಾಕವ್ರಿ. ನೀವು ನೋಡಿರಿ, ಬೇಕಾರೆ ಒಂದು ಸಲ ಟ್ರೈ ಮಾಡಿರಿ. ನೀವೇ ಹೇಳ್ತೀರಿ ನಂಗೆ, ಅಕ್ಕ ಹೌದು ಅಂತೇಳಿ. ಮತ್ತು ನೋಡಿರಿ, ಇವಾಗ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಸಕ್ಕರೆ, ಖಾರ ಪುಡಿ, ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ ಹಾಕೋದಿದ್ರೆ ಹಾಕ್ಕೊಳ್ರಿ. ನಾನು ಖಾರ ಪುಡಿ ಹಾಕಿ ತೋರ್ಸಕತ್ತೀನಿ. ಭಾಳ ಚೆನ್ನಾಗಿ ಬರ್ತಾವ್ರಿ ಇವು. ಟೇಸ್ಟನ್ನ ಹಂಗೆ ಇರ್ತೈತೆ ರೀ ಈ ಮಂಡಕ್ಕಿ. ಆ ಒಗ್ಗರಣೆ ಮಂಡಕ್ಕಿ ತಿಂದು ಬೇಜಾರಾಗಿದ್ದರೆ ಮತ್ತು ಈ ಥರ ಮಂಡಕ್ಕಿ ನಾ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಮತ್ತು ಶೇರ್ ಮಾಡೋದು ಮರಿಬೇಡ್ರಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಏನೋ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತೈತಿ ಅಂತ ಹೇಳ್ತೀನಿ. ಬರೀ ಬಾಯಾಗಿ ನೀರು ಬರ್ತಾವೆ ನೋಡಿರಿ ಈ ಮಂಡಕ್ಕಿ ನೋಡಿದ್ರೆ, ಅಲ್ವೇನ್ರಿ? ಮತ್ತು ಮಾಡ್ತೀರಾ ಫ್ರೆಂಡ್ಸ್ ನೀವು? ಪ್ಲೀಸ್ ಫ್ರೆಂಡ್ಸ್, ನೀವು ವಿಡಿಯೋ ನೋಡಿ ನಂಗೆ ಲೈಕ್ ಕೊಡ್ರಿ ಪ್ಲೀಸ್. ನೋಡಿರಿ, ಇವಾಗ ರೆಡಿ ಆಗೇ ಬಿಡ್ತು. ಈ ಮಂಡಕ್ಕಿ ಯಾರಿಗೆಲ್ಲ ಇಷ್ಟ ಆಗೈತಿ ನಂಗೆ ಹೇಳ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವೆ. ಟ್ರೈನಾಗ ನೀವು ನೋಡಿರ್ಬೇಕು, ಈ ಮಂಡಕ್ಕಿ ಕೊಡ್ತಾರಲ್ರಿ, 10 ರೂಪಾಯಿಗೆ ಒಂದು ಪಟ್ನ ಮಂಡಕ್ಕಿ ಕೊಡ್ತಾರೆ. ಇದಕ್ಕೆ ಒಂದು ನಿಂಬೆಹಣ್ಣು ಹಾಕ್ಕೋಬೇಕ್ರಿ. ಒಂದು ನಿಂಬೆಹಣ್ಣಾಗ ಅರ್ಧ ಹೋಳು ಅಷ್ಟು ಹಾಕ್ಕೊಳ್ರಿ. ಪೂರ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಅರ್ಧ ಹೋಳು ಅಷ್ಟು ಹಾಕ್ಕೊಳ್ರಿ. ನೋಡಿರಿ, ಈಗ ನಾನು ನಿಂಬೆಹಣ್ಣು ಹಾಕಿ ತೋರ್ಸಕತ್ತೀನಿ. ಅರ್ಧ ಹೋಳು ಅಷ್ಟು ಹಾಕಿನಿ ನಾನು. ನೀವು ಯಾಕಂದರೆ ಟೊಮೊಟೊ ಹಾಕಿರ್ತೀರಲ್ಲ, ಮತ್ತು ನಿಂಬೆಹಣ್ಣು ಜಾಸ್ತಿ ಹಾಕಿದರೆ ಹುಳಿ ಜಾಸ್ತಿ ಆಕತಿ ಅಂತ ಹೇಳ್ತೀನಿ. ಮತ್ತು ಖಾರ ಹಾಕ್ಕೋಬೇಕ್ರಿ. ಇದಕ್ಕೆ ನೀವು ದಾಣಿ ಅಂತೀರಿ, ಇನ್ನು ಖಾರ ಅಂತೀರ ಗೊತ್ತಿಲ್ಲ. ನಮ್ಮ ಕಡೆ ಖಾರ ಅಂತಾರೆ, ನೀವು ಖಾರ ಅಂತೀರ ಅಥವಾ ದಾಣಿ ಅಂತೀರ. ಕೆಲವೊಂದು ಕಡೆ ಖಾರಸಗಿ ಅಂತಾರೆ, ನಾವು ಖಾರ ಅಂತೀವಿ ನೋಡಿರಿ. ಖಾರ ಹಾಕ್ಕೋಬೇಕು. ಮತ್ತು ಈರುಳ್ಳಿ ಇನ್ನೊಂದು ಈರುಳ್ಳಿ ಎಕ್ಸ್ಟ್ರಾ ಹೆಚ್ಚಿಟ್ಕೋಬೇಕು. ಈರುಳ್ಳಿ ಹಾಕ್ಕೋಬೇಕು ಮತ್ತು ಪುಟಾಣಿ ಹಿಟ್ಟು ಹಾಕ್ಕೋಬೇಕು ನೋಡಿರಿ. ಫಸ್ಟ್ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ರಿ. ಪುಟಾಣಿ ಹಿಟ್ಟು ಸ್ವಲ್ಪನೇ ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇವಾಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಭಾಳ ಟೇಸ್ಟ್ ಬರ್ತಾವ್ರಿ ಈ ಮಂಡಕ್ಕಿ. ನೋಡಿರಿ, ಈಗ ರೆಡಿ ಆಯ್ತು ನೋಡಿರಿ. ಇದಕ್ಕೆ ನೀವು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ರೆಡಿ ಆಕತ್ರಿ. ಬೇಕಂದ್ರೆ ನೀವು ಹಸಿ ಕೊಬ್ಬರಿನ ಹಾಕ್ಕೋಬೋದು. ಇದಕ್ಕೆ ನಾನೇನು ಹಾಕಿ ತೋರಿಸಿಲ್ಲ, ನೀವು ಬೇಕಾದ್ರೆ ಹಾಕ್ಕೋಬೋದು. ಕಣ್ಣು ಮುಚ್ಚಿದರು ಅವ್ವನ ಕನಸೆ ನನ್ನ ಕಣ್ಣಿನೊಳಗ, ಏನು ಮಾಡಲಿ ಮನಸ್ಸು ಕೊಲ್ಲುತ್ತೈತಿ ನನ್ನ ರೆಪ್ಪೆಯ ಈ ಜೀವ, ಈ ನಾಡೂರಿನೊಳಗ ಪ್ರೀತಿ ತೋರುವ ಗಂಡನ ಸನಿಹ ಮನಸ್ಸು ಬಿಡುವುದಿಲ್ಲ, ತರ ತಿಂಡಿ ಮಾಡಿದ್ದರು ಅದರೆಡೆಯೂ ನನಗಿಲ್ಲ, ಹೋದ ಓಲೆಕಾರ ಇನ್ನೂ ಯಾವುದು ಸುದ್ದಿಯ ತರಲಿಲ್ಲ, ಇನ್ನು ಯಾವುದು ಸುದ್ದಿಯ ತರಲಿಲ್ಲ. ಖಾರ ಹಾಕ್ಕೊಂಡೆ ನಾನು ನೋಡಿರಿ. ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ, ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇನಿ. ಮತ್ತು ಈಗ ಒಂದೆರಡು ಪಟ್ನ ಕಟ್ಟಿ ತೋರಿಸ್ಬಿಡ್ತೀನಿ. ಪಟ್ನ ಕಟ್ಟಿ ಹಾಕಿ ತೋರಿಸ್ಬಿಡ್ತೀನಿ ನೋಡಿರಿ. ಮಕ್ಕಳ ಕೈಯಾಗ ಈ ಥರ ಮಾಡಿಕೊಡ್ರಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೋಬೇಕು. ಕೊತ್ತಂಬರಿ ಉದುರಿಸ್ಕೊಂಡು ಎಲ್ಲ ಫ್ರೈ ಆದಮೇಲೆ ಪಟ್ನ ಕಟ್ಟಿ ಮಕ್ಕಳ ಕೈಯಾಗ ಕೊಟ್ಬಿಡ್ರಿ. ನೋಡಿರಿ ಹೆಂಗೆ ತಿಂತಾರ ಅಂತೀರಿ ಮಂಡಕ್ಕಿನ. ಮತ್ತು ಯಾರು ನೆಂಟರು ಬಂದಾಗ ಮಾಡಿರಿ ಫ್ರೆಂಡ್ಸ್. ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ, ಪಟ್ಟಂತ ಆಗಿಬಿಡ್ತೈತಿ. ಇವಾಗ ಒಗ್ಗರಣೆ ಮಾಡಿದರೆ ಒಗ್ಗರಣೆ ಆರೋಮಟ ನಾವು ನಿಲ್ಲಬೇಕಲ್ಲ. ಈ ಥರ ಮಂಡಕ್ಕಿ ಮಾಡಿದರೆ ಬೇಗನೆ ಆಗಿಬಿಡ್ತೈತಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿರಿ, ಒಂದೆರಡು ಪಟ್ನ ಕಟ್ಟಿ ನಿಮಗೆ ಮಂಡಕ್ಕಿ ಹಾಕಿ ಕೊಟ್ಬಿಡ್ತೀನಿ.
ಮತ್ತು ತಿಂದು ಹೆಂಗೈತಿ ಅಂತ ನಂಗೆ ಹೇಳ್ರಿ ಮಂಡಕ್ಕಿ. ಈ ಮಂಡಕ್ಕಿ ಟೇಸ್ಟು ನೋಡಿರಿ ನೀವು. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿದರೆ ನಾನು ಮತ್ತಷ್ಟು ರೆಸಿಪಿ ಹಾಕ್ತೀನಿ. ಮತ್ತು ಈಗ 2 ಪಟ್ನಾನ ಕಟ್ಟಿದ್ದೀನಿ. ಪಟ್ನಕ್ಕೆ ಮಂಡಕ್ಕಿನ ಹಾಕಿ ಕೊಟ್ಬಿಡ್ತೀನಿ ನೋಡಿರಿ. ಬನ್ನಿ ಮಂಡಕ್ಕಿ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ರಿ. ನಮ್ಮ ಬನಶಂಕರಿ ಅಡುಗೆ ಮನೆಯಾಗ ಯಾರೆಲ್ಲ ಬಂದಿಲ್ಲ ಫ್ರೆಂಡ್ಸ್, ಒಂದು ಸಲ ಬಂದು ಹೋಗ್ರಿ, ವಿಸಿಟ್ ಕೊಟ್ಟು ಹೋಗ್ರಿ ಅಂತ ಹೇಳ್ತೀನಿ ನಾನು. ನೋಡಿರಿ ನನ್ನ ಮಾತಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಏನಾದರೂ ತಪ್ಪು ಮಾತಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ಈಗ ಮಂಡಕ್ಕಿ ತಿಂದು ನಂಗೆ ಹೇಳ್ತೀರಾ ನೀವು. ಬನ್ನಿ ಫ್ರೆಂಡ್ಸ್, ನಾನು ಮಾಡಿರೋ ಚುರುಮರಿ ಹೇಗಾಗಿದೆ ಅಂತ ಹೇಳಿ. ಚುರುಮರಿ ಅಂತಲೇ ಕರೀತಾರೆ, ಮಂಡಕ್ಕಿ ಅಂತಲೇ ಕರೀತಾರೆ. ನಮ್ಮ ಸೈಡ್ ಜಾಸ್ತಿ ಮಂಡಕ್ಕಿ ಅಂತಲೇ ಕರಿತೇವ್ರಿ ನಾವು, ರೂಢಿ ಆಗಿಬಿಟ್ಟತಿ ನೋಡಿರಿ. ಇವಾಗ ನಾನು 2 ಪಟ್ನದಾಗ ಮಂಡಕ್ಕಿನ ಹಾಕಿ ತೋರಿಸ್ಬಿಟ್ಟಿನಿ, ಚುರುಮುರಿನ ಹಾಕಿ ತೋರಿಸಿನಿ. ಈ ಚುರುಮುರಿ ಇಷ್ಟ ಆದರೆ ನಮಗೊಂದು ಲೈಕ್ ಮಾಡಿರಿ. ಮತ್ತು ನೀವು ಮಂಡಕ್ಕಿನ ಯಾರಾದರೂ ನೆಂಟರು ಬಂದರೆ ಮಂಡಕ್ಕಿ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಮತ್ತು ಈ ಚುರುಮರಿಗೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಮತ್ತು ನಾನು ಬೇರೆ ರೆಸಿಪಿಯೊಂದಿಗೆ ಬೇಗ ಸಿಗ್ತೀನಿ ನೋಡಿರಿ. ಈಗ ಈ ಚುರುಮುರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.